ಇದು ಡಿಸಿಎಂ ಡಿಕೆಶಿ ಕುರ್ಚಿಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್. ತಮ್ಮದೇ ಬಾಂಬ್ ಕನಕಪುರ ಕುಬೇರನಿಗೆ ತಿರುಗುಬಾಣವಾಗುತ್ತಾ? ಸಿನಿ ಪ್ರಮುಖರನ್ನ ಎದುರು ಹಾಕಿಕೊಂಡಿದ್ದೆ ತಪ್ಪಾಯ್ತಾ? ಹಾಗಾದ್ರೆ ತನ್ನದೇ ಬೆಕ್ಕು ತನ್ನ ವಿರುದ್ಧವೇ ಮಿಯೋ ಅನ್ನುತ್ತಾ ಇದೆಯಾ? ಸಿನಿ ಪ್ರಮುಖರನ್ನ ಎದುರು ಹಾಕಿಕೊಂಡಿದ್ದೆ ಡಿಕೆಶಿಗೆ ತಪ್ಪಾಯ್ತಾ? ಕಲಾವಿದರನ್ನ ಖಂಡಿಸಿ ತಪ್ಪು ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್? ತಾವೇ ಹೇಳಿದ ಆ ಮಾತು ಡಿಕೆಶಿಗೆ ಆಪತ್ತು ತರುತ್ತಾ? ಡಿಕೆಶಿ ಚಿತ್ರರಂಗವನ್ನ ಖಂಡಿಸಿದ್ದೇ ಮಗ್ಗುಲ ಮುಳ್ಳಾಗುತ್ತಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ನಾಲಿಗೆ ಅವರನ್ನೇ ಶತ್ರುವಾಗಿ ಕಾಡ್ತಾ ಇದೆಯಾ ಅಥವಾ ಅವರಿಗೆ ಶತ್ರುವಾಯ್ತಾ ಅವರ ಸ್ವಂತ ನಾಲಿಗೆ? ಡಿಸಿಎಂ ಡಿಕೆಶಿಗೆ ಓಪನ್ ಚಾಲೆಂಜ್ ಮಾಡಿದ ಕಿಚ್ಚನ ಆಪ್ತ. ಇದು ಡಿಸಿಎಂ ಡಿಕೆಶಿ ಕುರ್ಚಿಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ಸುದ್ದಿ. ತಮ್ಮದೇ ಬಾಂಬ್ ಕನಕಪುರ ಕುಬೇರನಿಗೆ ತಿರುಗುಬಾಣವಾಗುತ್ತಾ? ಸಿನಿ ಪ್ರಮುಖರನ್ನ ಎದುರು ಹಾಕಿಕೊಂಡಿದ್ದೆ ತಪ್ಪಾಯ್ತಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಮೊನ್ನೆ ಕಾರ್ಯಕ್ರಮವೊಂದರಲ್ಲಿ ನಮ್ಮ ಸರ್ಕಾರ ಕೈಗೊಳ್ಳುವಂತಹ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸಿನಿಮಾ ರಂಗದ ನಟ ನಟಿಯರು ಪಾಲ್ಗೊಳ್ಳಬೇಕು. ನಾವು ಆಹ್ವಾನಿಸಿದ್ರೂ ಕೂಡ ಬೆರಳೆಣಿಕೆಯ ಕಲಾವಿದರು ಮಾತ್ರ ನಮ್ಮನ್ನು ಬೆಂಬಲಿಸ್ತಾರೆ, ಉಳಿದವರಿಗೆ ಏನು ರೋಗ ಅಂದರು. ನಿಮ್ಮನ್ನ ಎಲ್ಲಿ ನಿಮ್ಮ ನೆಟ್ ಬೋಲ್ಟ್ಗಳನ್ನು ಟೈಟು ಲೂಸ್ ಮಾಡಬೇಕು ಅನ್ನೋದು ಗೊತ್ತು. ನಿಮಗೆ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿಯೇ ಸಿಗದಿದ್ದರೆ ಇನ್ನೇನು ಮಾಡ್ತೀರಿ? ಸಿನಿಮಾ ಮಾಡೋದಕ್ಕೆ ಸಾಧ್ಯನಾ ಅಂಥೇಳಿ ಒಂದರ್ಥದ ಪರೋಕ್ಷ ಬೆದರಿಕೆ ಒಡ್ಡಿದ್ರು ಡಿಕೆ ಶಿವಕುಮಾರ್. ಕಲಾವಿದರನ್ನು ಖಂಡಿಸಿ ತಪ್ಪು ಮಾಡಿದ್ರ ಡಿಸಿಎಂ? ತಾವೇ ಹೇಳಿದ ಆ ಮಾತು ಡಿಕೆಶಿ ಆಪತ್ತು ತರುತ್ತಾ? ಡಿಕೆಶಿ ಚಿತ್ರರಂಗವನ್ನ ಖಂಡಿಸಿದ್ದೇ ಮಗ್ಗುಲ ಮುಳ್ಳಾಯ್ತಾ? ಡಿಕೆಶಿ ಅವರ ಸಿಎಂ ಕನಸಿಗೆ ತಡೆಯಾಗುತ್ತಾ? ನೆಟ್ಟು ಬೋಲ್ಟು. ಡಿಸಿಎಂ ಡಿಕೆಶಿಗೆ ಓಪನ್ ಚಾಲೆಂಜ್ ಮಾಡಿದ ಕಿಚ್ಚನ ಆಪ್ತ. ಡಿಕೆಶಿ ನಟ್ಟು ಬೋಲ್ಟು ಅಸ್ತ್ರಕ್ಕೆ ಸಿಡಿದೆದ್ದ ಸುದೀಪ್ ಆಪ್ತ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಡಿಕೆಶಿಗೆ ಕಿಚ್ಚನ ಆಪ್ತ ಡಿಚ್ಚಿಕೊಟ್ಟಿದ್ದಾರೆ. ಡಿಕೆಶಿಯನ್ನ ನೇರವಾಗಿಯೇ ಟೀಕಿಸಿದ ಸುದೀಪ್ ಆಪ್ತ. ಸುದೀಪ್ ಆಪ್ತನ ಮೊನಚು ಮಾತುಗಳಿಗೆ ಡಿಕೆ ಫುಲ್ ಶೇಕ್ ಆಗಿದ್ದಾರೆ. ಕಿಚ್ಚನ ಆಪ್ತ ಬೀಸಿದ ಬಾಣಕ್ಕೆ ಕಂಗೆಟ್ರ ಡಿಕೆ ಶಿವಕುಮಾರ್. ಡಿಕೆಶಿ ನಟ್ಟು ಬೋಲ್ಟು ಅಸ್ತ್ರಕ್ಕೆ ಸಿಡಿದೆದ್ದ ಸುದೀಪ್ ಆಪ್ತ ಸಿಡಿದೆದ್ದಿರತಕ್ಕಂತಹದ್ದು. ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಡಿಕೆಗೆ ಕಿಚ್ಚನ ಆಪ್ತ ಡಿಚ್ಚಿಕೊಟ್ಟಿದ್ದಾರೆ. ಡಿಕೆಶಿಯನ್ನ ನೇರವಾಗಿಯೇ ಟೀಕಿಸಿದ ಸುದೀಪ್ ಆಪ್ತ. ಸುದೀಪ್ ಆಪ್ತನ ಮೊನಚು ಮಾತುಗಳಿಗೆ ಡಿಕೆ ಫುಲ್ ಶೇಕ್ ಆಗಿದ್ದಾರೆ. ಕಿಚ್ಚನ ಆಪ್ತ ಬೀಸಿದ ಬಾಣಕ್ಕೆ ಕಂಗೆಟ್ರ ಡಿಕೆ ಶಿವಕುಮಾರ್. ನೀವು ರಾಜಕೀಯ ಭಾಷಣ ಎಷ್ಟು ಬೇಕಾದರೂ ಮಾಡಬಹುದು, ಆದರೆ ಆ ಭಾಷಣದಲ್ಲಿ ಯಾರ ಭಾವನೆಗೆ ಧಕ್ಕೆಯಾಗುತ್ತೆ ಮತ್ತು ತಮ್ಮ ಭಾಷಣದ ಸಾಲುಗಳು ಮತ್ತು ಹೇಳಿಕೆಗಳು ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಆ ಪರಿಣಾಮ ನಕಾರಾತ್ಮಕವಾಗಿರುತ್ತೋ ಧನಾತ್ಮಕವಾಗಿರುತ್ತೋ, ಇದು ಒಬ್ಬ ಬುದ್ಧಿವಂತ ರಾಜಕಾರಣಿಗಳು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಮೂಲಭೂತ ವಿಚಾರ. ಆದರೆ ಏನೆನ್ನೋ ಮಾತನಾಡಿ ಇನ್ಯಾವುದೋ ತರಹದ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಅಥವಾ ಬೇರೆ ರೀತಿಯ ಹೈಪ್ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ನಿಜಕ್ಕೂ ಕೂಡ ರಾಜಕಾರಣಿಗಳಿಗೆ ಅದು ಸಮಂಜಸವಲ್ಲ. ಸೊ ಹಾಗಾದರೆ ಕಿಚ್ಚನ ಆಪ್ತ ಏನು ಹೇಳಿದ್ರು ಡಿಕೆಶಿಗೆ? ನೀವಿನ್ನೂ ಮುಖ್ಯಮಂತ್ರಿ ಆಗಬೇಕಾದವರು, ನೆಟ್ಟಿಗೆ ಮಾತಾಡಿ, ಆದರೆ ನಿಮ್ಮನ್ನು CM ಮಾಡಿದರೆ ರಾಜ್ಯಕ್ಕೆ ಕಷ್ಟ. ದರ್ಪದಿಂದ ಮಾತನಾಡ್ತೀರಿ, ದಾಷ್ಟ್ಯವೇ ಇರುತ್ತೆ ನಿಮ್ಮ ಮಾತಲ್ಲಿ. CM ಕುರ್ಚಿಯಲ್ಲಿ ಓರ್ವ ಹಿಟ್ಲರ್ನ ಕೂರಿಸಬಾರ್ದು. ಪುಡಿ ರೌಡಿಯಂತೆ ಮಾತನಾಡುವುದನ್ನು ಬಿಟ್ಟುಬಿಡಿ. ಥ್ರೆಟ್ ಮಾಡೋ ತರಹ ಮಾತುಗಳು ಬೇಡ. ನಿಮ್ಮ ಸಾಧು ಕೋಕಿಲ ತಪ್ಪು ಮಾಡಿದ್ದಾರೆ, ನೀವು ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ. ಪುಡಿ ರೌಡಿಯಂತೆ ಮಾತನಾಡುವುದನ್ನು ಬಿಟ್ಬಿಡಿ. ಡಿಸಿಎಂ ಡಿಕೆಶಿಗೆ ಚಕ್ರವರ್ತಿ ಚಂದ್ರಚೂಡ್ ಸವಾಲ್ ಹಾಕಿರುವಂತಹ ನಿಮ್ಮ ಸಾಧು ಕೋಕಿಲ ತಪ್ಪು ಮಾಡವ್ರೆ, ಮೊದಲು ಅವ್ರನ್ನ ತಿದ್ದಿ ಸರಿ ಮಾಡ್ಕೊಳ್ಳಿ. ನೀವು ಮೊದಲು ಅದನ್ನು ಸರಿ ಮಾಡಿ. ಡಿಸಿಎಂ ಡಿಕೆಶಿಗೆ ಚಕ್ರವರ್ತಿ ಚಂದ್ರಚೂಡ್ ಸವಾಲು ಹಾಕಿರುವಂತಹದ್ದು. ಎಲ್ಲೋ ಒಂದು ಕಡೆ ಸಾಧು ಕೋಕಿಲ ಅವರು ಅಕಾಡೆಮಿಯ ಅಧ್ಯಕ್ಷ, ಅದನ್ನು ಮಾಡಿದವರು ಕಾಂಗ್ರೆಸ್ನವರೇ. ತನಗೆ ಬೇಕಾದವರಿಗೆ ಆಹ್ವಾನವನ್ನು ಕೊಡ್ತಾರೆ, ಇನ್ವಿಟೇಷನ್ ಅನ್ನು ಕೊಡ್ತಾರೆ. ಅದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಪ್ರಾಯೋಜಿತ ಸಿನಿಮಾ ರಂಗದ ಕಾರ್ಯಕ್ರಮ. ಆ ಕಾರ್ಯಕ್ರಮಗಳಿಗೆ ಸಾಧು ಕೋಕಿಲ ಅಧ್ಯಕ್ಷ ಎಂದ ಮೇಲೆ ಆಹ್ವಾನಿಸಬೇಕು. ಆದರೆ ತಮಗೆ ಇಷ್ಟ ಬಂದವರಿಗೆ ಮಾತ್ರ ಆಹ್ವಾನ ಕೊಡೋದು, ತಾನು ಇಚ್ಛಿಸಿದವರಿಗೆ
ಆಹ್ವಾನ ಕೊಡ್ತಾರೆ. ಯಾರೇ ಆಗಲಿ ಅಧಿಕಾರದಿಂದ ಹಿಟ್ಲರ್ ಆಗಲು ಆಗಲ್ಲ. ರಾಜಕಾರಣಿಗಳು ಯಾರೇ ಆಗಲಿ ಹಿಟ್ಲರ್ ಆಗಬಾರದು. ಸಾಧು ಕೋಕಿಲ ರಾಜಕಾರಣಿನ ಅಥವಾ ಕಲಾವಿದನ? ಕಲಾವಿದ ಅಂದಮೇಲೆ ಕಲಾವಿದನ ತರ ಮಾತನಾಡಬೇಕು. ಸಿನಿಮೋತ್ಸವಕ್ಕೆ ಸುದೀಪ್ ಯಶ್ಗೆ ಆಹ್ವಾನಿಸಿದ್ದೀರಾ? ಪ್ರಶ್ನೆ ಮಾಡಿದ್ದಾರೆ ಚಂದ್ರಚೂಡ್. ಹಣ ಮಾಡುವ ಕಾರ್ಯಕ್ರಮ ಮಾಡಬಾರದು. ಸಿನಿಮಾ ಉತ್ಸವವನ್ನ ಹಣ ಮಾಡುವ ಕಾರ್ಯಕ್ರಮ ಎಂದ ಸುದೀಪ್ ಆಪ್ತ ಡಿಕೆಶಿ ಅವರಿಗೆ ಚಂದ್ರಚೂಡ್ ಓಪನ್ ಚಾಲೆಂಜ್ ಹಾಕವ್ರೆ. ಅಕಾಡೆಮಿಗೆ ಅಧ್ಯಕ್ಷ ಅಂತೇಳಿ ಸಾಧು ಕೋಕಿಲರನ್ನ ಮಾಡಿದ್ದೀರಲ್ಲ, ನಿಮ್ಮ ಸಾಧು ಕೋಕಿಲ ಮಾಡಿರುವಂತಹ ತಪ್ಪನ್ನ ಸರಿಪಡಿಸಿ. ಅದಾದ ಮೇಲೆ ಉಳಿದವರ ನೆಟ್ಟು ಬೋಲ್ಟನ್ನು ಲೂಸು ಟೈಟು ಏನು ಬೇಕಾದರೂ ಮಾಡ್ಕೊಳ್ಳಿ. ನೀವು ಅಧ್ಯಕ್ಷ ಅಂತ ಕರೆಯುವ ಸಾಧು ಕೋಕಿಲ ಸಿನಿಮಾ ಉತ್ಸವಕ್ಕೆ ಸುದೀಪ್ರನ್ನ ಕರೆದಿದ್ದಾರಾ ಅಂತ ಕೇಳಿ ಒಂದ್ಸತಿ. ದರ್ಶನ್ ರವರನ್ನ ಕರೆದಿದ್ದಾರಾ ಅಂತ ಹೇಳಿ ಕೇಳಿ. ಯಶ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರಾ ಅಂತ ಕೇಳಿ. ಇಲ್ಲ, ಏನೂ ಕೊಡದಲೇ ದುಡ್ಡು ಮಾಡೋ ಚಾಳಿಗೆ ಬಿದ್ದು ಸಿನಿಮಾ ಉತ್ಸವವನ್ನು ಮಾಡ್ತೀರಿ. ಮೈಕ್ ಕಟ್ಕೊಂಡು ಸಿನಿಮಾ ನಟ ನಟಿಯರ ನೆಟ್ಟು ಬೋಲ್ಟು ಟೈಟು ಲೂಸು ಮಾಡೋ ವಿಷಯ ಮಾತನಾಡ್ತೀರಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಭೂಷಣ, ಎಷ್ಟರ ಮಟ್ಟಿಗೆ ಇದು ನಿಮಗೆ ಸಮಂಜಸ? ಇದನ್ನು ಈಗ ಚಂದ್ರಚೂಡ್ ಪ್ರಶ್ನೆ ಮಾಡಿರುವಂತಹದ್ದು. ಸಾಧು ಕೋಕಿಲ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ತಮ್ಮ ವ್ಯಾಪ್ತಿಗೆ ತಮಗೆ ಇಷ್ಟ ಬರುವವರಿಗೆ ಮಾತ್ರ ಆಹ್ವಾನ ಪತ್ರವನ್ನು ಕೊಟ್ಟು ಉಳಿದವರನ್ನು ಕೈಬಿಟ್ಟಿದ್ದಾರೆ ಸಾಧು ಕೋಕಿಲ ಎಂದು ಚಂದ್ರಚೂಡ್ ಆರೋಪ ಮಾಡಿರುವಂತಹದ್ದು.